ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ಯಡಿಯೂರಪ್ಪನವರ ವಿರುದ್ಧ ತನಿಖೆಗೆ ಸಚಿವ ಸಂಪುಟ ಅಸ್ತು ಅಂತ ಹೇಳಿರ್ತಕ್ಕಂಥ ವಿಚಾರ ಇದು ದ್ವೇಷದ ರಾಜಕೀಯ ಅಂತ ಹೇಳ್ತಾರೆ ವಿಪಕ್ಷ ನಾಯಕ ಅಶೋಕ್. ಬಿಎಸ್ವೈ ಮೇಲಿನ ಕೇಸನ್ನು ರಾಜ್ಯಪಾಲರು 2021ರಲ್ಲೇ ರಿಜೆಕ್ಟ್ ಮಾಡಿದ್ದಾರೆ. ಕೇಸ್ ರಿಜೆಕ್ಟ್ ಮಾಡಿದ್ರೂ ಕೂಡ ಮತ್ತೆ ರಾಜ್ಯಪಾಲರಿಗೆ ಅನುಮತಿ ಕೇಳ್ತಿದ್ದಾರೆ. ಮೂಡ ವಾಲ್ಮೀಕಿ ಕೇಸ್ ಬಂದಿರೋದ್ರಿಂದ ಈಗ ಇವರಿಗೆ ಜ್ಞಾನೋದಯ ಆಗಿದೆ. ಸಿದ್ದರಾಮಯ್ಯ ಅವತ್ತು ವಿಪಕ್ಷ ನಾಯಕರಾಗಿದ್ದರಲ್ಲ, ಅವತ್ತು ಯಾಕೆ ಕೇಳಲಿಲ್ಲ? ಇದು ದ್ವೇಷದ ರಾಜಕೀಯ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು. ಅವಾಗ ಬಾಯಿ ಮುಚ್ಕೊಂಡು ವಿರೋಧ ಪಕ್ಷವಾಗಿದ್ದಾಗ ಇವರಿಗೆ ಕೆಲಸ ಆಗಬೇಕಾಯ್ತು ಅನ್ನೋ ಗೊತ್ತಿಲ್ಲ. ಇವರ ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಇವರಿಗೆ ಅಭಿವೃದ್ಧಿಗೆ ಹಣ ಬೇಕಾಗಿತ್ತು, ಇವರು ಟ್ರಾನ್ಸ್ಫರ್ಗಳಿಗೆ ಬೇಕಾಗಿತ್ತು ಇವರಿಗೆ. ಅದಕ್ಕೋಸ್ಕರ ಅವಾಗ ಯಾವುದೇ ಚಕಾರ ಎತ್ತಿಲ್ಲ. ಈಗ ಚಕಾರ ಎತ್ತುತ್ತಾ ಇದೆ. ಆಗ BJP ಸರ್ಕಾರ ಇತ್ತು, ಮುಖ್ಯಮಂತ್ರಿಗಳ ಹತ್ರ ಯಡಿಯೂರಪ್ಪನವ್ರ ಹತ್ರ ಇವರಿಗೆಲ್ಲ ಕೆಲಸ ಆಗಬೇಕಾಯಿತು. ಆವಾಗ ಇವರು ಆ ಪ್ರಶ್ನೆನೇ ಮಾಡಲಿಲ್ಲ. ಯಾಕೆ? ಸ್ವಾರ್ಥ. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇದು ದ್ವೇಷದ ರಾಜಕಾರಣ. ಈ ಥರದ ಯಡಿಯೂರಪ್ಪನವ್ರ ಮೇಲೆ ಈ ಥರದ ಹಲವಾರು ಕೇಸ್ಗಳನ್ನು BJP ಮೇಲೆ ನನ್ನನ್ನು ಸೇರಿಸಿ